ಹೌದಾ? ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನು ಕನ್ನಡ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು, ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಅಧ್ಯಕ್ಷರು ಮತ್ತು ಇತರ ಕನ್ನಡ ಪರ ಸಂಘಟನೆಗಳು ಇವತ್ತೇನು ಕಮಿಷನರ್ ಆಫೀಸ್ ಮುಂದೆ ನಿಂತಿದ್ದೀವಿ. ವಿಚಾರ ಇಷ್ಟೇ, ರಮ್ಯಾ ಜೈನ್ ಒಂದು ಹುಡುಗನ ಗೋಲ್ಡ್ ಗಣೇಶ್ ಕುವೆಂಪು ನಗರದಲ್ಲಿ ಕಳೆದ 1 ವರ್ಷದಿಂದ 3.5 ಲಕ್ಷ ಸಾಲ ಕೊಟ್ಟು ಆ ಎಮ್ಮ ಕಷ್ಟದ ಸಾಲ ಕೇಳಿದ್ನೆ ಇನ್ಕ್ಯಾಶ್ ಮಾಡಿಕೊಂಡು ಆ ಎಮ್ಮನ್ನು ಸೆಕ್ಷುವಲ್ ಆಗಿ ಮಿಸ್ಯೂಸ್ ಮಾಡಿರೋದಲ್ದೇ ವೇಶ್ಯಾವಟಿಕೆ ನಡೆಸಿರೋ ದಂಧೆಗೆ ಆ ಎಮ್ಮನ್ನ ಮಾಡುವಂಥ ಕಸ್ಟಮರಿಂದ ಅಕೌಂಟ್ ಖಾತೆಗೆ ದುಡ್ಡು ಹಾಕ್ಸ್ಕೊಂಡು ಆ ಎಮ್ಮನಿಂದ ಸಂಜೆ ಗೋಲ್ಡ್ ಗಣೇಶನ ಹೆಂಡತಿಗೆ ಅಕೌಂಟ್ಗೆ ಖಾತೆಗೆ ವರ್ಗಾವಣೆ ಮಾಡ್ಕೊಂಡಿದ್ದಲ್ದೇ ಆ ಎಮ್ಮನಿಗೆ ಮಾನಸಿಕವಾಗಿ ದೈಹಿಕವಾಗಿ ಕಳೆದ 1 ವರ್ಷದಿಂದ ಕಿರುಕುಳ ನೀಡಿದರು. ಅವರು ಇದುವರೆಗೂ ಯಾವುದೇ ಸಂಘಟನೆ ಒಂದು ಬೆಂಬಲ ಆಗಲಿ ಇದು ಕೊಡೋಕ್ಕೆ ಅವರಿಗೆ ಅವಕಾಶ ನೀಡಿದ್ದೇನೆ. ಕಳೆದ 1 ತಿಂಗಳಲ್ಲಿ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಆದಂಥ ಮಂಜುಳಾ ಅವರ ಭೇಟಿ ಮಾಡಲಾಗಿ ತದನಂತರದಲ್ಲಿ ಎಲ್ಲ ರೀತಿ ಮಾಹಿತಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆ ಕಲೆಕ್ಟ್ ಮಾಡಿದ ಸಂದರ್ಭದಲ್ಲಿ ಮೊನ್ನೆ ಏಕಾಏಕಿ ಅವ್ರ ಮನೆಗೆ ನುಗ್ಗಿ ಕಾಲು ಕೈಯೆಲ್ಲ ನೋವಾಗುವಂಗೆ ಪ್ರಾಣ ಹೋಗುವಂಗೆ ಅವ್ರಿಗೆ ಹೊಡೆದಿರ್ತಾರೆ. ಹೊಡೆದಂಥ ಸಂದರ್ಭದಲ್ಲಿ ಅವರು ಬಂದು ಹಾಸ್ಪಿಟ್ಲಿಗೆ ಜಾಯ್ನ್ ಆಗಬೇಕಾದ ವಿಷಯ ಬಿಟ್ಟು 112ಗೆ ಏಕಾಏಕಿ ಮಿಸ್ಯೂಸ್ ಮಾಡಿ ಪೊಲೀಸ್ನವ್ರನ್ನ ಕಾಲ್ ಮಾಡಿ ಆಲ್ನಹಳ್ಳಿ ಸ್ಟೇಷನ್ಗೆ ಹೋಗಿ ಕುಣಿಸ್ಕೊಂಡಿರ್ತಾರೆ. ಆ ಕುಣಿಸ್ಕೊಂಡ ಸಂದರ್ಭದಲ್ಲಿ ಅವರ ನಂತರ ಜುಡಿಷಿಯರಿ ಕುವೆಂಪು ಸ್ಟೇಷನ್ಗೆ ಹೋಗಿ ಕುಣಿಸ್ತಾರೆ. ನಂತರ ಅವ್ರು ಬಿಟ್ಟಿರಲ್ಲ ವಿಷಯನ ಪ್ರಸ್ತಾಪ ಮಾಡಿದಾಗ ವಕೀಲರು ಹೋಗಿ ನಮ್ಮ ಕಡೆಯಿಂದ ಆ ಎಮ್ಮನ್ನು ಬಿಡಿಸ್ಕೊಂಡ್ಬಂದಿರ್ತಾರೆ. ತದನಂತರ ನಾವು ಕೇರ್ ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ. ಈಗ ಅವ್ರಿಗೆ ಓಂಡ ಗಾಯ ಕೊಲೆ ಬೆದರಿಕೆ ಎಲ್ಲ ಮಾಡಿ ಅವ್ರ ಅಕೌಂಟ್ ಟ್ರಾನ್ಸಾಕ್ಷನ್ಸು ಮಿಸ್ಯೂಸು ವೇಶ್ಯಾವಟಿಕೆ ದಂಧೆ ಆಡಿಯೋ ವಿಡಿಯೋ ಎಲ್ಲ ಇದೆ. ಈ ರೀತಿ ಮೈಸೂರಲ್ಲಿ ಒಬ್ಬ ಗೋಲ್ಡ್ ಗಣೇಶ್ ಮತ್ತು ಆತನ ಪತ್ನಿ ಸುನೀತಾ ಇವರು ಸೇರಿಕೊಂಡು ಒಂದು ಹುಡುಗಿನ ಪಾಪ ಇವರ ವ್ಯವಹಾರಕ್ಕೆ ದಂಧೆಗೆ ಬಳಸ್ಕೊಂಡು ಆ ಎಮ್ಮನ ಜೀವನ ಹಾಳು ಮಾಡಿರೋದಲ್ದೇ ಈಗ ಅವ್ರ ಖಾತೆಗೆಲ್ಲ ದುಡ್ಡು ಹಾಕಿ ಅದನ್ನೆಲ್ಲ ವರ್ಗಾವಣೆ ಮಾಡಿಕೊಂಡು ಇವರು ಕೋಟ್ಯಾಂತರ ರೂಪಾಯಿ ನೋಡಿ ಅವ್ನು ಗೋಲ್ಡ್ ನೋಡಿ ಅವ್ನು ಚಿನ್ನ ನೋಡ್ಬೇಕು ಕತ್ತಲಿರೋದು ಭಯ ಆಯ್ತದೆ. ಈ ಥರ ಎಲ್ಲ ಹಾಕ್ಕೊಂಡು ಅವ್ರನ್ನೆಲ್ಲ ದಂಧೆ ಮಾಡಿದ್ದಾರೆ. ಈ ರೀತಿ ಪ್ರಕರಣ ನಡೆದಿದ್ರು ಬಾಡಿಗೆ ಮನೆ ಅಲ್ಲದೆ ಈ ಎಮ್ಮನ ಹೆಸರಲ್ಲೇ ಬಾಡಿಗೆ ಮನೆ ಮಾಡೋದು, ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ಎಮ್ಮನ್ನು ಕೂರಿಸಿ ಈ ರೀತಿ ಬಾಗಿಲಲ್ಲಿ ಕಾಯುವಂಗೆ ಮಾಡಿ ಈ ಥರ ತೊಂದರೆ ಎಲ್ಲ ಮಾಡಿದ್ದಾರೆ. ಇವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಕಮಿಷನರ್ ಮತ್ತು ನಾವು DCP ಲ್ಯಾಂಡ್ ಆರ್ಡರ್ ಭೇಟಿ ಮಾಡಿ ಇವತ್ತು ಅವರು ಆಫೀಸಲ್ಲಿರಲಿಲ್ಲ. ಮತ್ತು ಕ್ರೈಮು ಮತ್ತು ಟ್ರಾಫಿಕ್ ಪೊಲೀಸ್ DCP ಸುಂದರಾಜ್ ಅವರು ಭೇಟಿ ಮಾಡಿ ಅವರು ತಕ್ಷಣದಲ್ಲೇ ನಮ್ಗೆ ಸ್ಪಂದಿಸಿ ACP ಪ್ರಕಾಶ್ ಅವ್ರು ಫೋನ್ ಮಾಡಿ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು, FIR ಆಗಬೇಕು, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ನಾನು ಸಂಬಂಧಪಟ್ಟ ಇಲಾಖೆಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ತುರ್ತಾಗಿ FIR ಹಾಕಿ ಆತನ ಬಂಧಿಸಬೇಕು. ಆತನ ಮಾಡಿರುವಂಥ ದಂಧೆ ಇವತ್ತೇ ಸ್ಟಾಪ್ ಆಗಬೇಕು. ಅಲ್ಲಿ ದಂಧೆಗೆ ಅವಕಾಶ ಕೊಟ್ಟಂಥ ಯಾರೇ ಅಧಿಕಾರಿಗಳಿರಲಿ, ಯಾರೇ ಆ ಸಂಬಂಧಪಟ್ಟ ಇಲಾಖೆಗಳಾಗಲಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ. ಹನುಮಂತರಾಜಕ್ಕೆ ಸಂಗತಿ ಇಂಥ ಸಂಗತಿಗಳನ್ನು ಕೇಳ್ತಾ ನಾವು ಮೈಮರ್ತಿದ್ದೀವಿ ಇಲ್ಲಿವರೆಗೂ. ಯಾಕೆಂದರೆ ಇಂಥ ಒಬ್ಬ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಗೋಲ್ಡ್ ಗಣೇಶ್ ಅವನ ಪತ್ನಿ ಇವರನ್ನು ಯಾವ ರೀತಿ ಶಿಕ್ಷೆಗೆ ಒಳಪಡಿಸೋದು ಸಾಲದು. ಯಾಕೆಂದರೆ ಸಮಾಜ ದೃಷ್ಟಿನಲ್ಲಿ ಇವರೆಲ್ಲ ಸಮಾಜಘಾತಕರು, ಸಮಾಜ ದ್ರೋಹಿಗಳು ಮತ್ತು ಹೆಣ್ಣು ಕುಲಕ್ಕೆ ಮಸಿ ಬೆಳೆತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆಯಮ್ಮನಲ್ಲೇ ಮನೆ ಮಾಡಿಕೊಂಡು ಆಯಮ್ಮನ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಿ ದಂಧೆ ಮಾಡಿದಂಥ ಹಣವನ್ನು ಆಯಮ್ಮನ ಅಕೌಂಟಿಗೆ ವರ್ಗಾವಣೆ ಮಾಡಿ ತದನಂತರ ಅವ್ರ ಹೆಂಡತಿ ಆ ವರ್ಗಾವಣೆಯನ್ನು ತಕ್ಷಣದಲ್ಲೇ ವರ್ಗಾವಣೆ ಮಾಡ್ಕೊಳ್ತಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಇವರು ಇನ್ಯಾವ ರೀತಿ ನಮ್ಮ ಹೆಣ್ಮಕ್ಕಳನ್ನ, ಇನ್ನೂ ಅನೇಕ ಹೆಣ್ಮಕ್ಕಳನ್ನು ಇವರು ಶೋಷಣೆ ಮಾಡ್ತಾರೆ. ದಯವಿಟ್ಟು ಇಂಥ ಶೋಷಣೆ ಮಾಡಿದಂಥ ಗಣೇಶ್ ಗೋಲ್ಡ್ ಮತ್ತು ಅವರ ಪತ್ನಿ ಇಬ್ಬರನ್ನು ಸಹ ಗಡೀಪಾರು ಮಾಡಬೇಕು. ಈ ರಾಜ್ಯದಿಂದ ತಕ್ಷಣದಿಂದ ಗಡೀಪಾರು ಮಾಡದಿದ್ದರೆ ನಮ್ಮ ಸಂಘಟನೆಯಿಂದ ಹೋರಾಟ ಪ್ರತಿಭಟನೆಗಳು ರಾಜ್ಯಾದ್ಯಂತ ನಡೆಸಲು ತೀರ್ಮಾನಿಸುತ್ತೇವೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಅವರ ಹಿತೈಷಿಗಳಿಗೂ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಸರ್ಕಾರ ಮತ್ತು ಈ ನಮ್ಮ ಕಮಿಷನರ್ ಏನಿದ್ದಾರೆ ಪೊಲೀಸ್ ಕಮಿಷನರ್ ಗಮನಕ್ಕೆ ಬಂತು. ಅವರು ಇರಲಿಲ್ಲ, ಕಾರಣಾಂತರದಿಂದ ಈಗ ACP ಸುಂದರ್ರಾಜ್ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ನಾವು ಸುಂದರ್ರಾಜ್ ಅವರನ್ನು ಭೇಟಿ ಮಾಡೋಕ್ಕೆ ಹೊರಟಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾನು ಇನ್ನೊಂದು ಮನವಿ ಮಾಡ್ತೀನಿ ಪೊಲೀಸ್ ಇಲಾಖೆಗೆ, ನಿಮ್ಮ ಕಣ್ತಪ್ಪಿಸಿ ಇಂಥ ಸಂದರ್ಭಗಳು ನಡೀತಾ ಇದೆಯಲ್ಲ, ಇದು ಗಮನಕ್ಕೆ ಬಂದಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋದರೆ ಆ ಸ್ಟೇಷನ್ಗೆ ಹೋಗಿ ಅಂತಾರೆ, ಈ ಸ್ಟೇಷನ್ಗೆ ಬಂದರೆ ಅಲ್ಲಿಗೆ ಹೋಗಿ ಕುವೆಂಪು ನಗರ ಹೋಗಿದೆ. ಇದು ದುರದೃಷ್ಟಕರ. ದಯವಿಟ್ಟು ಇನ್ನು ಮುಂದೆ ಇಂಥ ಘಟನೆಗಳು ನಡೆದಂತೆ ಕ್ರಮ ವಹಿಸಬೇಕು ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ನಮಗೇನು ಈ ಒಂದು ರಮ್ಯಾಜಿ ಅಂತ ಒಬ್ಬಳು ಮಹಿಳೆ ಇದ್ದಾಳೆ, ಅವಳಿಗೆ 1.5 ವರ್ಷದಿಂದ ಈ ಮಾನಸಿಕವಾಗಿ ದೈಹಿಕವಾಗಿ
ಎಲ್ಲ ರೀತಿಲೂ ಇವಳಿಗೆ ಒಂದು ಹಿಂಸೆ ಕೊಡ್ತಾರೆ ಅಂದರೆ ಫಸ್ಟು ಈಕೆ ತುಂಬ ಕಷ್ಟದಲ್ಲಿರುವ ಸಮಯದಲ್ಲಿ ನನಗೆ ದುಡ್ಡು ಬೇಕು ಅಂತ ಕೇಳ್ತಾಳೆ ಯಾರನ್ನೋ. ಆ ದುಡ್ಡು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಯಾರೋ ಸ್ನೇಹಿತರು ಈ ಗೋಲ್ಡ್ ಗಣೇಶ್ ಅನ್ನೋ ನಂಬರ್ನ ಕೊಡ್ತಾರೆ. ಇವನ ಹತ್ರ ಹೋದರೆ ನಿನಗೆ ದುಡ್ಡು ಸಿಗುತ್ತೆ ಅಂತ. ಆ ದುಡ್ಡು ತಗೊಳ್ಳೋಕ್ಕೆ ಅಂತ ಇವನ ಹತ್ರ ಹೋದಾಗ ಇವ್ರಿಗೆ ಎಷ್ಟು ಕೊಡ್ತಾನೆ ಅಂದರೆ 3.5 ಲಕ್ಷ ದುಡ್ಡು ಕೊಡ್ತಾನೆ. 3.5 ಲಕ್ಷ ದುಡ್ಡು ಕೊಟ್ಟು ಫಸ್ಟು ಏನು ಮಾಡ್ತಾನೆ, ಸ್ವಲ್ಪವಾಗಿ ಹಂತವಾಗಿ ಬಡ್ಡಿನ ಇಸ್ಕೊಂಡು ದುಡ್ಡನ್ನ ಕ್ಲಿಯರ್ ಮಾಡ್ತೀನಿ ಬಿಡಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ. ಕಾರಣಾಂತರದಿಂದ ಲಾಸ್ಟ್ಲಲ್ಲಿ ಹೋಯ್ತಾ ಇವಳ ಒಂದು ಏನು ಇವಳು ಮುಗ್ಧತೆ ಇದೆ ಅದನ್ನು ಇವನು ಎನ್ಕೇಜ್ ಮಾಡ್ಕೊಂಡು ಇವ್ರಿಗೆ ಮೀಟ್ರ್ ಬಡ್ಡಿ ಥರ ಮಾತಾಡ್ತಾನೆ. ಮೀಟ್ರ್ ಬಡ್ಡಿ ಯಾವ ಥರ ಮಾತಾಡ್ತಾನೆ ಅಂದರೆ ವಾರಕ್ಕೆ 3.5 ಲಕ್ಷಕ್ಕೆ 10,500 ರೂಪಾಯಿ ಬಡ್ಡಿ. ಈ ಬಡ್ಡಿನ ಇವಳು ಕೊಡಬೇಕು. ಈ ಬಡ್ಡಿನ ಕೊಡ್ಬೇಕಾದ್ರೆ ಏನು ಮಾಡಿದ್ಲು ಇವಳು, ಈಗ ತಗೊಬಿಟ್ಟಿದ್ದೀನಿ ವಿಧಿ ಇಲ್ಲ, ಈಗ ಮನೇಲಿ ಹೇಳಿದ್ರೆ ಪ್ರಾಬ್ಲಮ್ಮು, ಹಂಗೇನು ಮಾಡ್ತಾಳೆ ಆ ಕಡೆಯಿಂದ ಈ ಕಡೆ ಮಾಡಿ ಇವನಿಗೆ ಕೊಡ್ತಾ ಬರೋದು ಎಷ್ಟಾಗುತ್ತೆ ಅಂದರೆ 3.5 ಲಕ್ಷಕ್ಕೆ 4.5 ಲಕ್ಷ ಬರೀ ಮೀಟ್ರ್ ಬಡ್ಡಿನೇ ಆಗುತ್ತೆ. ಮೀಟ್ರ್ ಬಡ್ಡಿ ಆದಾಗ ಇಷ್ಟು ನನಗೆ ಈಗ ಕೊಡೋಕ್ಕಾಗಲ್ಲ, ನಿಮಗೆ ನಾನು ದುಡ್ಡನ್ನ ಬಡ್ಡಿನ ಎಲ್ಲನೂ ಇದು ಮಾಡಿದ್ದೀನಿ, ಆದ ಕಾರಣ ಮಾಡೋಕ್ಕಾಗಲ್ಲ ಅಂದಾಗ ಈ ಇವಳಿಗೆ ಏನು ಮಾಡ್ತಾರೆ ಅಂದರೆ ಲಾಸ್ಟ್ಗೆ ಮಾನಸಿಕವಾಗಿ ದೈಹಿಕವಾಗಿ ಇವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇವಳನ್ನ ಬಳಸ್ಕೊಳ್ಳೋಕ್ಕೆ ಇದು ಮಾಡ್ತಾರೆ. ಇವಳು ಈಗ ಬೇರೆ ಏನು ದಾರಿ ಆಗದೇ ಮುಗ್ಧತೆನೇ ನೋಡಿ ಇವನು ಈ ಥರ ಮಾಡ್ತಾ ಇರೋದ್ರಿಂದ ಇವ್ರು ಹೇಳಿದ ಕೆಲಸನ ಮಾಡ್ತಾ ಬರ್ತಾಳೆ. ಇವ್ರು ಏನು ಕೆಲಸ ಮಾಡ್ತಾರೆ ಅಂದರೆ ಈ ಶ್ರೀರಾಮ್ಪುರ ಮತ್ತು ಗೋಬಿ ಕಾರ್ನರು ಇಲ್ಲೆಲ್ಲ ಮಾಡಿ ದಂಧೆ ಮಾಡ್ತಾ ಇರ್ತಾರೆ. ಆ ದಂಧೆಯಲ್ಲಿ ಇವಳನ್ನ ಏನು ಮಾಡ್ತಾರೆ ಅಂದರೆ ಅವಳು ಬರೋಂಥ ಕಸ್ಟಮರು ದುಡ್ಡಿದೆಯಲ್ಲ, ಏನಿದೆ ದುಡ್ಡು, ಆ ದುಡ್ಡನ್ನ ಇವಳ ಅಕೌಂಟ್ಗಲ್ಲಿ ಒಂದು ಓಪನ್ ಮಾಡಿಸಿ ಅಕೌಂಟ್ಗೆ ಹಾಕ್ತಾರೆ. ದಂಧೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಇವಳಿಗೆ ಬೆದರಿಸಿ ಅವಳಿಗೊಂದು ಅಕೌಂಟ್ ಓಪನ್ ಮಾಡಿ ಬರೋಂಥ ಕಸ್ಟಮರ್ ದುಡ್ಡನ್ನ ಈ ಹುಡುಗಿ ಅಕೌಂಟ್ಗೆ ಹಾಕ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಇವಳ ಅಕೌಂಟ್ಗೆ ಹಾಕಿ ಏನು ಮಾಡ್ತಾರೆ, ಸಂಜೆಗೆ ಏನು ಗೋಲ್ಡ್ ಗಣೇಶ ಅಂತಿದ್ದಾನೆ ಅವನ ಹೆಂಡತಿಯಾದ ಸುನೀತಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ. ಇದು 1.5 ವರ್ಷದಿಂದ ಸತತವಾಗಿ ನಡೆದು ಲಾಸ್ಟ್ಗೆ ಏನು ಮಾಡಿದ್ರು, ಲಾಸ್ಟ್ಗೆ ನಿನ್ನೂ ಈ ದಂಧೆಗೆ ಎಳಿಬೇಕು, ನನಗೆ ಇನ್ನೂ ದುಡ್ಡು ಕೊಡಬೇಕು, ನೀನು ಈ ದುಡ್ಡು ಕೊಟ್ಟಿಲ್ಲ ಅಂದರೆ ನಿನ್ನ ಗಂಡನಿಗೆ, ನಿಮ್ಮ ಅತ್ತೆಗೆ, ಮಾವಂಗೆ ಎಲ್ರಿಗೂ ಹೇಳಿ ನಿನ್ನ ಮಗಳು ಈಗ ದೊಡ್ಡವಳು ಆಯ್ತಾ ಇದ್ದಾಳೆ, ಅವಳು ಈ ದಂಧೆಗೆ ಎಳಿತೀನಿ ಅಂತ ಹೇಳಿ ಅವಳನ್ನ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಆಗ ಏನು ಮಾಡ್ತಾಳೆ ಇವಳು, ವಿಧಿ ಇಲ್ಲದೇ ಕಾರಣಾಂತರದಿಂದ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಇಂಡಿಯಾ ಕಾರ್ಯದರ್ಶಿ ಮಂಜುಳನ್ನು ನನ್ನನ್ನು ಭೇಟಿ ಮಾಡ್ತಾಳೆ. ಯಾರೋ ಹೇಳಿದ್ರು ಮೇಡಮ್ ನಿಮ್ಮ ಸಂಸ್ಥೆಯಲ್ಲಿ ನನಗೆ ಈ ಥರ ನ್ಯಾಯ ಕೊಡಿಸಿ ಅಂತ. ಈ ಹುಡುಗಿ ನ್ಯಾಯ ಕೊಟ್ಟಿದ ತಕ್ಷಣ ಕಂಪ್ಲೇಂಟ ನಾನೇನು ಮಾಡಿದೆ, ಇವ್ರು ಹೇಳ್ದಾಗಲೇ ಏಕಾಏಕಿ ಹೋಗಲಿಲ್ಲ. ಸತತ 1 ವಾರ 15 ದಿನದಿಂದ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಟೀಮ್ ಏನಿದೆ ಆ ಟೀಮು ವರ್ಕ್ ಮಾಡಿ ಏನು ಈ ಫೋಟೋಸ್ ಇದೆ, ಇದೇನಿದೆ, ಈ ದಂಧೆದು ಏನಿದೆ, ಅವನು ಏನೇನು ದಂಧೆ ಮಾಡ್ತಿದ್ದ, ಎಲ್ಲೆಲ್ಲಿ ದಂಧೆ ಮಾಡ್ತಿದ್ದ, ಇದನ್ನೆಲ್ಲನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಡಿಯೋ ವಿತ್ ವಿಡಿಯೋ ಸಮೇತ ನಾವು ಇವತ್ತು ಇಲ್ಲಿಗೆ ಬರೋದು ಅಂತ ಹೇಳೋಷ್ಟ್ರೊಳಗಡೆ ನಾವೇನು ಮಾಡ್ದೋ, ಇವನ್ನ ಕುವೆಂಪು ನಗರದಲ್ಲಿ ಏನು ಈ ಹುಡುಗಿ ರಮ್ಯಾಜಿ ಇದ್ದಾಳೆ ಅವಳು ಮನೆ ಚೇಂಜ್ ಮಾಡೋಣ ಅಂತೇಳಿ 1.5 ಲಕ್ಷ ಕೊಟ್ಟು ಮನೆಗೆ ಅಡ್ವಾನ್ಸ್ ಕೊಟ್ಟು ಈಗ 1 ವಾರದಲ್ಲಿ ಮನೆ ಮಾಡಿರ್ತಾಳೆ. ನಮಗೆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಮೇಡಮ್ ಈ ಮನೆಗೂ ಬಂದು ನನಗೆ ಟಾರ್ಚರ್ ಕೊಡ್ತಾವ್ರೆ ಅಂದಾಗ ನಾವು ಏನು ನಮ್ಮ ಟೀಮ್ ಇದ್ದೀವಿ ಹೋಗ್ತೀವಿ ರಮ್ಯನ ಮನೆಗೆ. ಹೋದಾಗ ಏನಾಯ್ತಿದೆ, ಆ ಜಾಗದಲ್ಲಿ ಈ ಗಂಡ ಹೆಂಡ್ತಿ ಇವನು 4 ಜನನು ಇದ್ಕೊಂಡು ಅವಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಟಾರ್ಚರ್ ಕೊಟ್ಟಾಗ ನಾವು ಕೇಳ್ತೀವಿ ಏನಕ್ಕೆ ಈ ಥರ ಮಾಡ್ತಾ ಇದೆಯಪ್ಪ, ಇವೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ನಿನ್ನ ಕೆಲಸ ನೀನು ಮಾಡು, ನಿನ್ನ ಹೆಂಡ್ತಿ ಮಕ್ಕಳಿದ್ದಾರೆ, ಅವಳಿಗೂ ಹೆಂಡ್ತಿ ಮಕ್ಕಳಿದ್ದಾರೆ, ಬಿಟ್ಬಿಡು ಅಂತ ವಾರ್ನ್ ಮಾಡ್ಬಿಟ್ಟು ಬರ್ತೀವಿ. ವಿತ್ ವೀಡಿಯೋ ಇದೆ ನಮ್ಮ ಹತ್ರ, ವಾರ್ನ್ ಮಾಡ್ಬಿಟ್ಟು ಬಂದಿರೋದು. ಇವನೇನು ಮಾಡ್ತಾನೆ, ನಾಳೆ ಬೆಳಗ್ಗೆಗೆ ಇವಳು ಕರ್ಕೊಬಂದು ಹಿಂಗೆಲ್ಲ ಮಾಡಿಸಿದ್ಲು ಅಂತ ಬೆಳಗಿನ ಜಾವ 5 ಗಂಟೆಗೇ ಹೋಗಿ 5:05ವರೆಗೆ ಹೋಗಿ ಆಲ್ನಹಳ್ಳಿಯಲ್ಲಿ ಇರುವಂಥ ಮನೇಲಿ ಗಂಡ ಹೆಂಡ್ತಿರಿಬ್ಬರು ಆ ಎಮ್ಮನಿಗೆ ಸಿಕ್ಕಾಬಿಟ್ಟೆ ಹೊಡಿತಾರೆ. ಕೆಟ್ಟದಾಗಿ ಅವ್ನ ಹೆಂಡ್ತಿ ಒಬ್ಳು ಹೆಣ್ಣಾಗಿದ್ದಾಳೆ, ಅವಳಿಗೊಬ್ಳು ಮಗಳು ಹುಟ್ಟಿದ್ದಾಳೆ. ಆದರೆ ಈ ಹುಡುಗಿಗೆ ಎಂತೆಂಥ ಮಾತಾಡ್ತಾಳೆ ಅಂದರೆ ಹೆಣ್ಣು ಕುಲಕ್ಕೆ ಅವಮಾನ, ಅಷ್ಟು ಮಾತಾಡ್ತಾಳೆ. ಅದು ವಿತ್ ವೀಡಿಯೋ ಆಡಿಯೋ ಎಲ್ಲನೂ ನಾವು ಸಬ್ಮಿಟ್ ಮಾಡಿದ್ದೀವಿ. ಅದನ್ನು ಮಾಡಿಬಿಟ್ಟು ತಾವೇ 112ಗೆ ಫೋನ್ ಮಾಡ್ತಾರೆ. 112ಗೆ ಫೋನ್ ಮಾಡಿಬಿಟ್ಟು ಆಲ್ನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಕೂರಿಸ್ಕೊತಾರೆ. 10 ಗಂಟೆಲಿ ನಾವು ಫೋನ್ ಮಾಡಿಸ್ತೀವಿ ನಮ್ಮ ಲಾಯರ್ ಕೈಲಿ, ಏನಕ್ಕೆ ಅಲ್ಲಿ ಕೂರಿಸ್ಕೊಂಡಿದ್ದೀರಾ ಅಂತ. ಇಲ್ಲ ಇದು ನಮ್ಮ ಸ್ಟೇಷನ್ಗೆ ಬರೋಲ್ಲ, ಕುವೆಂಪು ನಗರಕ್ಕೆ ಬರುತ್ತೆ ಅಂತ ಅಲ್ಲಿ ಕಳಿಸ್ತಾರೆ. ಅಲ್ಲೇನು ಮಾಡ್ತಾರೆ, ಕರ್ಕೊಂಡೋಗಿದ್ದು 10:30 11 ಗಂಟೆ, 4 ಗಂಟೆವರೆಗೂ ಹುಡುಗಿಗೆ ನಿನ್ಗೆ ಏನಾಗಿದೆ ಏನು ಅಂತ ಕೇಳ್ದೆ ಕೂರಿಸ್ಕೊಂಡಿರ್ತಾರೆ. ತಿರ್ಗಾ ಅಲ್ಲಿಗೆ ನಮ್ಮ ಲಾಯರ್ ಅದನ್ನ ಕಳಿಸ್ತೀವಿ. ಆ ಲಾಯರ್ ಕೇಳಿ ಅಲ್ಲಿ ಹೇಳಿದ್ಬಿಟ್ಟು ಅಲ್ಲಿ ಸೈನ್ ಮಾಡಿಬಿಟ್ಟು ನಮ್ಮ ಹುಡುಗಿನ ಕರ್ಕೊಬಂದಾಗ ಆ ಹುಡುಗಿನ ನಾವು KR ಹಾಸ್ಪಿಟ್ಲಿಗೆ ಕಳಿಸಿ ಎಲ್ಲ ಚೆಕ್ ಮಾಡಿಸಿ ಆ ರಿಪೋರ್ಟೆಲ್ಲ ಇಲ್ಲಿ ಹಾಕಿ ಆ ಹುಡುಗಿ ಏನಿದ್ದಾಳೆ ರಮ್ಯಾಜಿ ಈಗ ಅವಳು KR ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾಳೆ. ಈ ಒಂದು ಇದು ಬಂದಾಗ ನಮಗೆ ನಾವೇನು ಮಾಡ್ತೀವಿ,
ಹೆಚ್ಚಿನ ಒಂದು ಇದು ಬೇಕೇ ಬೇಕು. ಈಗ ನಾವು ಒಂದೇ ಒಂದು ಸಂಸ್ಥೆಯಿಂದ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಗೆ ಇನ್ನೂ ಒಂದು ಬಲ ಬೇಕು ಅಂತೇಳಿ ನಾವು ಸಮಾಜ ರಕ್ಷಣಾ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಾದ ಹನುಮಂತೇಗೌಡರಿಗೆ ಮತ್ತು ಲಾರಿ ಚಾಲಕರು ಮಾಲಕರು ಅಧ್ಯಕ್ಷರಾದ ಮಾದೇವಸ್ವಾಮಿ ಅವ್ರಿಗೆ ಇವ್ರಿಗೆಲ್ರಿಗೂ ಇನ್ಫಾರ್ಮ್ ಮಾಡಿ ಎಲ್ಲ ಒಂದು ತಂಡದಿಂದ ಈ ದಿನ ಕಮಿಷನರ್ ಆಫೀಸಿಗೆ ಬಂದು ಭೇಟಿ ಮಾಡಿದ್ದೀವಿ ಸರ್. ಇನ್ನಿನ ಮುಂದಿನ ಒಂದು ಇದನ್ನು ಕಾದಿ ನೋಡಲಾಗಿದೆ. ಏನು ರಮ್ಯಾ ಅಂತ ಒಂದು ಹೆಣ್ಮಗಳು 28-29 ವರ್ಷದ ಹೆಣ್ಣುಮಗಳು, ಅವರಾಗೆ ಏನೋ ಆಕ್ಸಿಡೆಂಟ್ ಆಗಿತ್ತು, ಸ್ವಲ್ಪ ಹಣಕಾಸಿನ ಅವಶ್ಯಕತೆ ಇತ್ತು ಅಂತ ಮೈಸೂರಿನ ಕುವೆಂಪು ನಗರದ ಗೋಲ್ಡನ್ ಗಣೇಶ್ ಅಣ್ಣವ್ರನ್ನ ಯಾರೋ ಒಬ್ಬರು ಪರಿಚಯ ಮಾಡಿಸಿ ಅವ್ರ ಹತ್ರ ಹಣಕಾಸಿನ ಸಮಸ್ಯೆ ಅಂತ ಹೇಳ್ಕೊಂಡು ತುಂಬ ಇದಾದಾಗ ಒಂದು 30,000ನ ಅವರಿಂದ ಸಾಲವಾಗಿ ಪಡ್ಕೊಂಡು ಅದಕ್ಕೆ 5% ಬಡ್ಡಿ ಅಂತ ಹೇಳಿ, ಆಮೇಲೆ ಅದಾದಮೇಲೆ ಸರಿಯಾಗಿ ಕಟ್ಟಿದ ಮೇಲೆ ಒಂದಕ್ಕೊಂದು ಹಂಗೆ ಜಾಸ್ತಿ ಸಾಲ ಕೊಡ್ತೀವಿ ಅಂತ ಹೇಳಿ ಪಾಪ ಹೆಣ್ಮಗಳಿಗೆ ನಂಬಿಸಿ ಮಾಡಿ ಒಂದು 2 ಲಕ್ಷದ ತನಕ ಹಣವನ್ನು ಕೊಟ್ಟು, ಆಮೇಲೆ ಅದ್ರ ಹಿಂದೆ ಬಿದ್ದು ಆ ಹೆಣ್ಮಗಳಿಗೆ ಇವ್ರು ಏನೋ ಒಂದು ದಂಧೆಯನ್ನು ಮಾಡ್ತಾಯಿದ್ರು, ಆ ದಂಧೆಗೆ ನೀನು ಸೇರ್ಕೋ, ಇಲ್ಲ ಅಂದರೆ ನಿನಗೆ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹುಡುಗಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟು ಹಾಗೂ ಹೊಡೆದು ನಿನ್ನೆ ಏನೋ KR ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ನಾವಿಂದು ಕಮಿಷನರ್ ಕಚೇರಿಗೆ ಬಂದು ಒಂದು ದೂರನ್ನು ಕೊಡ್ಲಿಕ್ಕೆ ಬಂದಿದ್ವಿ. ಏನು ಮೈಸೂರಿನಲ್ಲಿ ನಿಜಕ್ಕೂ ಈ ರೀತಿ ಗೋಲ್ಡನ್ ಗಣೇಶು ಮತ್ತು ಅವನ ಹೆಂಡತಿ ಸುನೀತಾ ಅನ್ನೋ ಸೇರ್ಕೊಂಡು ಈ ರಮ್ಯಾ ಅನ್ನೋ ಹೆಣ್ಮಗಳ ಮೇಲೆ ಮಾಡ್ತಿದ್ದು ನಿಜಕ್ಕೂ ಖಂಡನೀಯ. ಇದನ್ನ ಇಡೀ ನಮ್ಮ ಮೈಸೂರಿನ ಸಮಾಜ ಖಂಡಿಸ್ತಾ ಇದೆ. ಈ ಕೂಡಲೇ ನಾವು ಇಲ್ಲಿ ಏನು ಮೈಸೂರಿನ ಕಮಿಷನರ್ ಇದ್ದಾರೆ ಅವ್ರುಗಳಿಗೆ ನಾವಿಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ವಿ. ಈಗಲೇ ನಾವು ಹೋಗಿ ಒಂದು ಮಹಿಳಾ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಏನೋ ಆ ಗೋಲ್ಡನ್ ಗಣೇಶು ಅವನ ಹೆಂಡತಿ ಸುನೀತಾ ಅವರು ಆ ಹೆಣ್ಮಗಳಾದಂಥ ರಮ್ಯಾಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಅವ್ರ ಮೇಲೆ FIRನ ಹಾಕಿಸಿ ಅವರಿಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿ ಹಾಗೂ ಕುವೆಂಪು ನಗರದಲ್ಲಿ ಮತ್ತು ಶ್ರೀರಾಮಪುರದಲ್ಲಿ ಏನೋ ಅವರು ದಂಧೆಯನ್ನು ಮಾಡ್ತಾಯಿದ್ರು ಅದ್ರ ಮೇಲೆ ದಾಳಿ ಮಾಡಿ ಈ ಕೂಡಲೇ ಅವರಿಬ್ಬರಿಗೆ ಆರೋಪಿಗಳಿಗೆ ಕಟ್ಟುನಿಟ್ಟಾದ ಶಿಕ್ಷೆ ಆಗಬೇಕು, ಈ ರಮ್ಯಾನ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಮಂಜುಳಾ ಅವರಿಂದ ಹಿಡಿದು ಎಲ್ಲರೂ ಸೇರಿ ಇಂದು ಹೋರಾಟವನ್ನು ಮಾಡ್ತಾಯಿದ್ವಿ. ಇದಕ್ಕೆ ಏನು ಮೈಸೂರಿನ ಕಮಿಷನರ್ ಅವರು ಪೊಲೀಸ್ ಇಲಾಖೆ ಎಲ್ಲ ಸಹಕಾರವನ್ನು ಮಾಡಿ ಈ ರಮ್ಯಾ ನೊಂದ ಹೆಣ್ಣುಮಗಳಿಗೆ ನ್ಯಾಯನ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಾಂದರೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮೈಸೂರಿನಲ್ಲಿ ನಾವು ಮಾಡಬೇಕಾಗತ್ತೆ ಅಂತ ನಾವು ಪೊಲೀಸ್ ಇಲಾಖೆಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕಳೆದ 1 ವರ್ಷದ ಗಣೇಶ್ ಅನ್ನೋರು ನನಗೆ ಪರಿಚಯ ಆಗ್ತಾರೆ. ಪರಿಚಯ ಆಗಿದ ನಂತರ ನನಗೆ ಪರಿಚಯ ಏನಕ್ಕೆ ಆಯ್ತಾರೆ ಅಂದರೆ ನನಗೆ ಹಣಕಾಸಿನ ತೊಂದರೆ ಇರುತ್ತೆ. ಆವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ 30,000 ರೂಪಾಯಿ ಅಮೌಂಟ್ ಇಸ್ಕೊತೀನಿ. ಅದೇ ಥರ ಕಟ್ಕೊಂಡು ಹೋಗ್ತೀನಿ. ಮತ್ತು ಕಟ್ಟಿದ ತಕ್ಷಣ ಮತ್ತೆ ಸಾಲವಾಗಿ ಪಡಿತೀನಿ 1 ಲಕ್ಷನ. ಕಟ್ಕೊಂಡು ಹೋದಾಗ ಅವರು ಕರೆಕ್ಟಾಗಿ ಕಟ್ಟುತ್ತಾ ಇದ್ದಾಳ ಅನ್ನೋ ಒಂದು ದುರುದ್ದೇಶದಿಂದನೋ ಇಲ್ಲ ಬೇರೆ ಯಾವ ಉದ್ದೇಶದಿಂದನೋ ಗೊತ್ತಿಲ್ಲ, ನನಗೆ ವಾರದ ಬಡ್ಡಿ ಕಟ್ಟು ಅಂತಾರೆ. ನನಗೆ ವಾರದ ಬಡ್ಡಿ ಕಟ್ಟೋಕ್ಕಾಗದೇ ಇದ್ದಾಗ ಅವರು ಮತ್ತೆ ನೀ ಕಟ್ಟಲಿಲ್ಲ ಅಂದರೆ ನಿಮ್ಮ ಮನೆಗೆ ಬಂದು ಹೇಳ್ತೀನಿ ಅಂತ ನನಗೆ ಬೆದರಿಕೆ ಹಾಕ್ತಾರೆ. ನಿಮ್ಮ ಅತ್ತೆ ಮಾವಂಗೆ ಹೇಳ್ತೀನಿ, ಮನೇಲಿ ಹೇಳ್ತೀನಿ ಅಂತ ಒಂಥರ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಗಣ್ಯವ್ಯಕ್ತಿಗಳು ಗೊತ್ತು ಅಂತ ತುಂಬ ನನಗೆ ಚಿತ್ರಹಿಂಸೆ ಕೊಟ್ಬಿಡ್ತಾರೆ. ಆ ಸಮಯದಲ್ಲಿ ನಾನೇನು ಮಾಡ್ತೀನಿ, ಇಲ್ಲ ಅಂದ್ಬಿಟ್ಟು ನಾನು ಬೇರೆಯವ್ರ ಹತ್ರ ಎಲ್ಲ ಸಾಲ ಮಾಡ್ಕೊಬಂದು ಇವರಿಗೆ ಬಡ್ಡಿ ಕಟ್ಟುತ್ತಾ ಇರ್ತೀನಿ. ಅದೇನಾಗುತ್ತೆ ಅಂದರೆ ಅದು ಕಾಲಕ್ರಮೇಣ ಬೆಳ್ಕೊಂಡು ಹೋದಾಗ ಏನಾಗುತ್ತೆ, ಮತ್ತು ನಾನು ಇವ್ರ ಹತ್ರನೇ ಮತ್ತೆ ಇನ್ನೂ 1 ಲಕ್ಷ ಇಸ್ಕೊಂಡು ಇವ್ರಿಗೆ ಬಡ್ಡಿ ಕಟ್ಟೋದು ಮತ್ತು ಇನ್ನೊಬ್ಬರು ಕಟ್ಟೋದು. ವಾರಕ್ಕೆ ಪ್ರತಿ ಭಾನುವಾರ 10,000 ರೂಪಾಯಿ ಕಟ್ಟಬೇಕಾಗಿತ್ತು. ಮತ್ತು ಪ್ರತಿ ಸೋಮವಾರ 10,000 ಕಟ್ಟಬೇಕು. ಮತ್ತು 1.5 ಲಕ್ಷ ಇಸ್ಕೊತೀನಿ. ಅದಕ್ಕೂ ವಾರ ಕಟ್ಟು, ಇಲ್ಲ ದಿನ 2,250 ರೂಪಾಯಿ ಕಟ್ಟು ಅಂತಾರೆ. ನನ್ನ ಹತ್ರ ಕಟ್ಟೋಕ್ಕಿರಲ್ಲ. ನಾನು ಹೇಳ್ತೀನಿ, ನನಗೆ ತುಂಬಾ ಕಷ್ಟ ಕೊಡ್ತಾಯಿದ್ದೀರಾ ನೀವು ಮತ್ತು ನಿಮ್ಮ ಹೆಂಡ್ತಿ ಸುನೀತಾ ಇಬ್ಬರು ಕಷ್ಟ ಕೊಡ್ತಿರ್ತೀರ, ನನಗೆ ಆಗ್ತಾಯಿಲ್ಲ ಕಟ್ಟೋಕ್ಕೆ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಇಲ್ಲ ನಾವು ಒಂದು ಆಫೀಸ್ ಮಾಡ್ತೀವಿ, ತಿಂಗಳು ಕಟ್ಕೊಂಡು ಹೋಗುವಂತೆ ನಾನು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಆಫೀಸ್ ಮಾಡ್ತಾರೆ. ಎಲ್ಲೋ ಆಫೀಸ್ ಬಂದು ಶ್ರೀರಾಮಪುರದಲ್ಲಿ BGS ಸ್ಕೂಲ್ ಬ್ಯಾಕ್ ಸೈಡು. ಅಲ್ಲಿ ಮಾಡಿದಾಗ ನನಗೆ 1-2 ದಿವಸ ಹೋಗ್ತೀನಿ, ಕಸ ಗುಡಿಸ್ತೀನಿ, ಮಾಮೂಲಿ ಕೆಲಸಗಳು ಮಾಡ್ತೀನಿ. ಆಫೀಸ್ ಅಂದರೆ ಮನೆ ಮಾಡಿರ್ತಾರೆ, ಅದು ನನ್ನ ಹೆಸರಲ್ಲೇ ಮಾಡಿರ್ತಾರೆ. ಮಾಡಿದಾಗ ಸರಿ ಹೋಗ್ತೀನಿ, ಕೆಲಸ ಮಾಡ್ಕೋತೀನಿ. ಒಂದು ರೂಮಲ್ಲಿ ನನ್ನ ಕೂರಿಸ್ಬಿಡ್ತಾರೆ. ಆಫೀಸ್ ಎಲ್ಲರೂ ಬರ್ತಾರೆ, ನಾವು ಕಂತು ಕೊಟ್ಟಿರ್ತೀವಿ, ಫೈನಾನ್ಸ್ ಅಮೌಂಟ್ ಎಲ್ಲ ಬರುತ್ತೆ ಅಂದ್ಬಿಟ್ಟು 1-2 ಸಲ ನನ್ನ ಅಕೌಂಟ್ಗೂ ದುಡ್ಡು ಹಾಕಿಸ್ತಾರೆ ಮೊದಲನೇ ಬಾರಿ. ಆಮೇಲೆ ಏನಾಗುತ್ತೆ, ಇದು ದಿನ ನಡ್ಕೊಂಡು ಹೋಗ್ತಿರುತ್ತೆ. ನನಗೆ 1-2-3 ದಿವಸ ಆದ ತಕ್ಷಣ ಅನುಮಾನ ಸ್ಟಾರ್ಟ್ ಆಗುತ್ತೆ. ಏನು ಕೆಲಸ ಮಾಡಿಸ್ತಾ ಇದ್ದೀರಾ ನೀವು, ಯಾರ್ಯಾರು ಬರ್ತಾಯಿದ್ದಾರೆ ನನಗೆಲ್ಲ ಗೊತ್ತಾಗುತ್ತೆ ಅಂತ ನಾನು ಅವ್ರನ್ನ ಕ್ವಶನ್ ಕೇಳ್ತೀನಿ. ಕ್ವಶನ್ ಕೇಳಿದ ತಕ್ಷಣ ಅವರು ಹೇಳ್ತಾರೆ, ಇಲ್ಲ
ನೀನು ನಮಗೆ ದುಡ್ಡು ಕೊಡಬೇಕಲ್ಲ, ಇದಕ್ಕೆ ನಾವು ವಜಾ ಹಾಕತ್ತೀವಿ, ನಿಂಗೇನಿದೆ ತಿಂಗಳು ಕೊಡ್ತೀವಿ ಅಂತ ಅದೇ ಮಾತು ಹೇಳ್ತಾರೆ. ಇಲ್ಲ ನಾನು ಹಿಂಗೆ ಮಾಡೋಕ್ಕಾಗಲ್ಲ, ನನಗೆ ನಮ್ಮ ಫ್ಯಾಮಿಲಿ ಇದೆ, ನಮ್ಮ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ನಮ್ಮ ಫ್ಯಾಮಿಲಿಲೆಲ್ಲ ಗೊತ್ತಾದರೆ ನನ್ನ ಕತೆ ಏನಾಗಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೆ ಇಲ್ಲ ನೀನು ಈಗ ಮಾಡಲಿಲ್ಲ ಅಂದರೆ ನೀನೇ ಮಾಡ್ತಾಯಿದ್ದೀಯ ಅಂತ ಹೇಳ್ತೀನಿ ಮನೆಗೆ ಬಂದು ಅಂತ ನನಗೆ ಇನ್ನೂ ತುಂಬ ಅಂದರೆ ತುಂಬ ಕಷ್ಟ ಕೊಡ್ತಾರೆ, ಹೊಡಿತಾರೆ, ಕೆಟ್ಟ ಮಾತಲ್ಲೆಲ್ಲ ಬೈತಾರೆ. ನಾನೇನು ಮಾಡ್ತೀನಿ, ಹೆದರ್ಕೊಂಡ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಎಲ್ಲ ಅವ್ರು ಏನೇನು ಮಾಡ್ತಾರೆ ಎಲ್ಲದಕ್ಕೂ ನಿಂತ್ಕೋತೀನಿ. ಸರಿ ಅಲ್ಲಿಂದ ಮತ್ತೆ ಇನ್ನೊಂದು ಮನೆ ಮಾಡ್ತಾರೆ, ಅಲ್ಲೂ ಮಾಡ್ತಾರೆ, ಇನ್ನೊಂದು ಮನೆ ಮಾಡ್ತಾರೆ. ನನಗೆ ದಿನೇ ಎಷ್ಟು ಟಾರ್ಚರ್ ಕೊಡ್ತಾಯಿದ್ರು ಅಂದರೆ ಬಡ್ಡಿನೂ ಕಟ್ಟಿಸ್ಕೊತಾ ಇದ್ದಾರೆ, ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂಥರ ಜೀವನನ ಅನ್ನೋ ಬೇಸಾಕ್ಬಿಟ್ಟು ಒಂದಿನ ನಂದು ಏತರ್ ಗಾಡಿ ಇರುತ್ತೆ, ಅದು ಚಾರ್ಜ್ ಹಾಕ್ಬಿಟ್ಟು ಅಲ್ಲಿ ಕುಂತಿರ್ತೀನಿ ನಾನು. ಎಲ್ಲಿ RTO ಇಂದ ಒಂದು ಸ್ವಲ್ಪ ಮುಂದೆ ಏತರ ಶೋರೂಮ್ ಇರುತ್ತೆ, ಅಲ್ಲಿ ಚಾರ್ಜ್ ಹಾಕಿದಾಗ ಅಲ್ಲಿ ನನಗೆ ಮಂಜುಳಾ ಮೇಡಮ್ ಅನ್ನೋರು ಪರಿಚಯ ಆಯ್ತಾರೆ. ಆವಾಗ ನಾನು ಹಿಂಗೆ ಅಳ್ತಾ ಕುಂತಿದ್ದಾಗ ಅವ್ರು ಕೇಳ್ತಾರೆ, ಏನಾಯ್ತಮ್ಮ ಏನಕ್ಕೆ ಅಂತ. ನಾನು ಅವ್ರ ಹತ್ರ ಏನೂ ಹೇಳ್ಕೊಂಡಿರಲ್ಲ. ಅವ್ರು ಯಾವಾಗ ನಾವು ಸಂಸ್ಥೆಯವರು ಅಂದಾಗ ನನಗೊಂದು ಸ್ವಲ್ಪ ಧೈರ್ಯ ಬರುತ್ತೆ, ಅವ್ರ ಹತ್ರ ಪ್ರತಿಯೊಂದು ಹೇಳ್ಕೊಂಡಿದ್ದ ತಕ್ಷಣ ಅವ್ರು ಅಂತಾರೆ ಎಲ್ಲಿ ಮಾಡೋದು ಏನು ಅಂತ ಕೇಳಿ. ನಾನು ಅವ್ರ ಹತ್ರ ನಡೆದ ಎಲ್ಲ ಪ್ರತಿಯೊಂದು ಘಟನೆನೂ ಹೇಳ್ಕೊಂಡಿರ್ತೀನಿ. ಮೇಡಮ್ ಈ ಥರ ನನಗೆ ಇಂಥವ್ರು ಟಾರ್ಚರ್ ಕೊಡ್ತಾಯಿದ್ದಾರೆ, ಗಂಡ ಹೆಂಡ್ತಿರು ಇಬ್ಬರು ಸೇರ್ಕೊಂಡು ಅಂತ. ಆವಾಗ ಅವರು ನಾವು ನಮ್ಮ ಟೀಮ್ ಜೊತೆ ಮಾತಾಡ್ಬಿಟ್ಟು ನಿಮಗೆ ಹೇಳ್ತೀವಿ ಅಂದ್ಬಿಟ್ಟು ಇದೇ ಒಂದು 3 ದಿವಸದಿಂದ ಅಂದರೆ ಗುರುವಾರ ಏನಾಗುತ್ತೆ, ಅವರು ಬ್ಯಾಚ್ ಅವರೆಲ್ಲ ಬಂದು ಅಲ್ಲಿ ಒಳಗಡೆ ನುಗ್ತಾರೆ, ಅವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಾಗ ನಾನು ಹೊರಗಡೆ ನಿಂತಿರ್ತೀನಿ. ಹೊರಗಡೆ ನಿಂತಾಗ ಮನೆ ಪೇಪರ್ ನನ್ನ ಹೆಸರಲ್ಲೇ ಮಾಡಿಸಿರೋದ್ರಿಂದ ಮನೆ ಪೇಪರ್ನ ನನಗೆ ತೊಗೊಬಂದು ಕೊಟ್ಟಿರ್ತಾರೆ, ರಿಟರ್ನ್ ತೊಗೊಬಂದು ಕೊಡ್ತಾರೆ. ಯಾಕಂದರೆ ನಾನು ಅದನ್ನು ಸಾಲ ಮಾಡಿ ಕೊಟ್ಟಿರ್ತೀನಿ 1 ಲಕ್ಷ ರೂಪಾಯಿನ. ಇನ್ನು 50,000 ರೂಪಾಯಿಗೆ ಓನರ್ ಹತ್ರ 3 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಚೆಕ್ ಕೊಟ್ಟಿರ್ತೀನಿ ನಾನು. ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿ ಪಕ್ಕದಲ್ಲಿ ಏನೇನು ನಡೀತದೆ ಅಂತ ವಾಚ್ ಮಾಡ್ಕೊಂಡು ಎಲ್ಲ ಕಡೆಯೂ ಸುತ್ತಾಡ್ತೀನಿ, ಕುವೆಂಪು ನಗರದಲ್ಲೆಲ್ಲ. ಯಾಕೆ ಸುತ್ತಾಡ್ತೀನಿ ಅಂದರೆ ಅವ್ರ ಕಡೆ ತುಂಬ ಜನ ಪೊಲೀಸವ್ರಿಗೆ ಅವರು ದುಡ್ಡು ಕಾಸು ಎಲ್ಲ ಕೊಟ್ಟಿರ್ತಾರೆ. ಅದರಿಂದ ನನಗೂ ಭಯ ಆಗುತ್ತೆ, ಅವ್ರ ಕಡೆ ಪೊಲೀಸವ್ರನ್ನ ಕರೆಸಿ ನನ್ನ ವಾಚ್ ಮಾಡಿಸ್ತಾರೇನೋ ಅನ್ನೋ ಭಯಕ್ಕೆ ನಾನು ಎಲ್ಲ ಕಡೆ ಸುತ್ತಾಡ್ಕೊಟ್ಟು ನಿಂತಿರ್ತೀನಿ. ಅದಾಗಿ 2 ದಿವಸಕ್ಕೆ ಏನಾಗುತ್ತೆ, ಮಾರನೇ ದಿವಸ ಶುಕ್ರವಾರ ಗಣೇಶ್ ಮತ್ತು ಅವ್ರ ಹೆಂಡತಿ ನಂಗೆ ತುಂಬ ಸಲ ಫೋನ್ ಮಾಡ್ತಾನೆ ಇರ್ತಾರೆ, ಬಾ ಅಂತ. ನಾನು ಹೋಗಿರಲ್ಲ ಅವತ್ತು. ಮತ್ತು ಶನಿವಾರ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಮನೆ ಒಳಗಡೆಗೆ ಬಂದು ನನಗೆ ತೊಂದರೆ ಹೆಂಗೆ ಕೊಟ್ಟರು ಅಂದರೆ, ನನ್ನ ಮನೆಯೆಲ್ಲ ಹಾಳು ಮಾಡಿಬಿಟ್ರು, ನಮ್ಮ ಮನೆಯೇ ಹಾಳು ಮಾಡಿಬಿಟ್ರು ಅವರಿಬ್ಬರು ಸೇರ್ಕೊಂಡು. ನನಗೆ ಯಾವ ಥರ ಹೊಡೆದಿದ್ದಾರೆ ಅಂದರೆ ಹೇಳೋಕ್ಕೆ ಅದು ಆಗಲ್ಲ. ಒಂದು ಹೆಣ್ಣಾಗಿ ನಾನು ಆ ಮಾತೆಲ್ಲ ಹೇಳಬಾರ್ದು. ಆ ಥರ ಜಾಗಕ್ಕೆಲ್ಲ ಹೊಡೆದಿದ್ದಾರೆ, ಪ್ರೈವೇಟ್ ಪಾರ್ಟ್ಗೆಲ್ಲ ಹೊಡೆದಿದ್ದಾರೆ. ಜೊತೆಗೆ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಕಾಲಿಗೆ ಏಟಾಗಿದೆ ನನಗೆ. ಅದೇ ಕಾಲಲ್ಲೆಲ್ಲ ಒದ್ದಿದ್ದಾರೆ, ಜೊತೆಗೆ ಕೈ ಕಾಲು ಎಲ್ಲ ಕಡೆಗೂ ಹೊಡೆದು ಕುತ್ತಿಗೆ ಅಮ್ಕಿದ್ದಾರೆ. ಕುತ್ತಿಗೆ ಇಲ್ಲಿ ಇದಾಗಿದೆ, ನರದ ಹತ್ರ ಫುಲ್ಲು ಸ್ವೆಲ್ಲಿಂಗ್ ಆಗಿದೆ. ಅದಾಗಿ ಅವರು ನನ್ನ ಯರಗನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಯರಗನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಏನೂ ಹೇಳಿಕೆ ತೊಗೊಳ್ಳಲ್ಲ. ಅಲ್ಲಿಂದ ಅದು ನಮ್ಮ ಇದಕ್ಕೆ ಬರಲ್ಲ ಅಂತ ಕುವೆಂಪು ನಗರ ಪೊಲೀಸ್ ಸ್ಟೇಷನಿಗೆ ಕಳಿಸ್ತಾರೆ. ಕುವೆಂಪು ನಗರ ಪೊಲೀಸ್ ಸ್ಟೇಷನ್ ಅವ್ರಿಗೂ ನಾನು ಹೇಳ್ತೀನಿ, ಸರ್ ನನ್ನ ಕೈಲಿ ಆಗ್ತಾಯಿಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೆ, ನಂಗೆ ತುಂಬ ಮೆಡಿಕಲ್ ಅವಶ್ಯಕತೆ ಇದೆ, ಇಲ್ಲ ಡಾಕ್ಟ್ರನ್ನಾದರೂ ಇಲ್ಲಿ ಕರೆಸಿ, ಇಲ್ಲ ನನ್ನ ಆಸ್ಪತ್ರೆಗಾದರೂ ಕಳಿಸಿ ಅಂದಾಗ ಅವರು ಸ್ಟೇಟ್ಮೆಂಟ್ ತೊಗೊಂಡು ಕಳಿಸ್ತೀನಿ ಅಂತಾರೆ. ಅವ್ರ ಮೇಲೂ ಅಲ್ಲೇ ನಡೆಸ್ತಾರೆ, ದೌರ್ಜನ್ಯ ಮಾಡ್ತಾಯಿದ್ದೀರಾ ಹಾಗೆ ಹೀಗೆ ಅಂತ. ಅದಾದಮೇಲೆ ನಮ್ಮ ಲಾಯರ್ ಬಂದುಬಿಟ್ಟು ನನ್ನ ಕರ್ಕೊಬರ್ತಾರೆ. ಅದಾದಮೇಲೆ ನಮ್ಮ ಮನೆಯವ್ರ ಜೊತೆ ಇಲ್ಲಿ ಬಂದು ನಾನು ಅಡ್ಮಿಂಟ್ ಆಗಿದ್ದೀನಿ ಸರ್.